ನಾವು ತಂಡ್ಯಾಗ ತಿಂಡಿಯಲ್ಲಿ ಬಿಸಿ ಬಿಸಿ ಚಹಾ ಕುಡಿಬೇಕಂದ್ರೆ ಚಹಾ ಲವಕ್ಕೆ ಹೋಯ್ತು. ನಮ್ಮ ನಾಯಕರು ಒಂದು ಬೆಳಗ್ಗೆ ಎದ್ದು ಕಾಡ ಆಯ್ತದ ಬ್ರೆಡ್ ಹೋಗಿದ್ರೆ ಅದ್ರ ಎರಡು ಕಣ್ಣು ಬಿಟ್ಕೊಂಡು ಅನ್ನ ನೋಡಾಗೈತು. ಮಂಗ್ಯ ಒಂದು ಮರಿ ಬಲ್ಯಾಗ ಬಂದು ಬೆಳಗ್ಗೆ ಭಾಳ ಕಾಡಾತಿತ್ತು. ಅದಕ್ಕೆ ಬಿಸಿ ಬಿಳಿ ರೊಟ್ಟಿ ತೊಗೊಂಬಂದಿಟ್ಟೆ. ಸರ ಬಂದು ಬರ ತೊಗೊಂಡು ಹೋಯ್ತು. ನಮಸ್ಕಾರ ರೀ ಸಾವ್ಕಾರ ಮಂದಿಗೆ, ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನನ್ನ ವಿಡಿಯೋ ಯಾರ್ಯಾರು ನೋಡಾಕತ್ತೀರಿ ಲೈಕ ಶೇರ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬೆಳಗ್ಗೆ ಎದ್ದ ಒಂದು ಬಿಸಿನೀರು ತೊಗೊಂಡು ಆರಾಮ್ ಒಂದು ಒಡ್ಡಿ ಕೂತ್ಕೊಂಡ ಈ ಕುಡ್ದು ಮಕ್ಕಡಿ ಆ ಕುಡ್ದು ಮಿಕ್ಕಡಿ ಮ್ಯಾಗ ತಳಗ ಎಲ್ಲ ಸ್ವಚ್ಛ ಹಂಗೆ ಹಲ್ ತಿಕ್ಕೊಂಡ ಥಂಡಿಗೆ ಹೆದ್ರಿ ಕಟ್ಟಿದ ಟವಲ್ ತೆಗೆದ ಬಿಸಿನೀರು ತೊಗೊಂಡ ಹಿಂಗೊಟ್ಟು ಮಾಡ್ಕೊತ ಬಾಯಿ ಮುಗುಳಿಸಿ ಸ್ವಚ್ಛ ಹಂಗೆ ಮಕ್ಕ ತಗೊಂಡ ಮತ್ತೊಂದು 2-3 ಪೆಟ್ಟು ಬಾಯಿ ಮುಗುಳಿಸಿ ಹಂಗೆ ಮಕಾಟ್ ಒರೆಸ್ಕೊಂಡ ತಂಡ್ಯಾಗ ತಿಂಡಿಲಿ ಚಹಾ ಕುಡಿಬೇಕಂತಂಬಂದ್ರೆ ಅದೇ ತನ ಹಾಲಾಕತ್ತಿರ. ಹಾಲಾಕಿದ್ಮೇಲೆ ಕುದಿಲಿ ಅಂತಂದು ಬಿಟ್ಟದ್ದು ನಮ್ಮ ದೊಡ್ಡ ತಪ್ಪಾತ. ಯಾಕಂದ್ರೆ ಚಹಾ ಎಲ್ಲ ಉಕ್ಕು ಹೋಗ್ಬಿಡ್ತು. ಉಕ್ಕು ಹೋಗೋ ಚಾನ ಬರ್ರ ನಂಗೆ ಇಳಿಸಿ ಸೋಸಿ ನಮಗೆ ಕೊಟ್ಟಳು. ಕೊಟ್ಟಿರೋ ಚಾನ ಘಟ ಕುಡಿಬೇಕು ಅನ್ನೋ ಪ್ಲ್ಯಾನ್ನಾಗ ನಾ ಇದ್ದೆ. ಅಷ್ಟೊತ್ತಿಗೆ ಅದ್ರ ಜೋಡಿ 2 ಬ್ರೆಡ್ ಕೊಟ್ಟರು. ಹಚ್ಕೊಂಡು ನಾ ತಿನ್ನಾಗತ್ತಿದ್ದೆ. ನಮ್ಮ ನಾಯ್ಕನೊಂದು ಭಾಳ ಕಾಡತ್ತಿತ್ತು. ಅದಕ್ಕೊಂದು ಅರ್ಧ ಬ್ರೆಡ್ ಕೊಟ್ಟೆ. ಅದ್ರ ಪಾಡಿಗೆ ತೊಗೊಂಡು ಹೋತು. ಚಹಾ ಕುಡ್ದಾದ್ಮ್ಯಾಗ ನಾ ಜರ್ದಿನ ಟೂಬ ಸಿರಂಜಿ ತೊಗೊಂಡ ನಮ್ಮ ಕುರಿ ಕಡೆ ಹೊಂಟೆ. ಮರಿ ಕಣ್ಣೊಂದು ನೀರು ಹೊಡೆದ ಬೆಳ್ಳಗಾಗ್ಬಿಟ್ಟಿದ್ದು. ಅದಕ್ಕೆ ಅವ್ರ ಕಣ್ಣಾಗ ಒಂದು 2 ಹನಿ ಜರ್ದನಿ ಬಿಟ್ಟೆ. ಮರಿ ಕಣ್ಣಾಗ ಜರ್ದಿನಿ ಬಿಟ್ಟು ಮುಂದೆ ಬಂದು ನೋಡೋತ್ತಿಗೆ ತಂಡ್ಯಾಗ ತಿಂಡಿಲಿ ನಮ್ಮ ಕರ್ಗಿಗೆ ಒಂದು ಜ್ವರ ಕಾದ್ಬಿಟ್ಟಿದ್ವಿ ರೀ. ಈ ಟೈಮ್ನಾಗ ಜ್ವರ ಒಂದು ಭಾರಿ ಜೋರ. ಅದಕ್ಕೆ ನಾನು ಡೆಕ್ಸಲ್ ಟೋಬ್ ಹಂಗೆ ಫ್ಲಾಕ್ಸೋವಿಟ್ ಎಲೆ ಅದ್ರ ಜೋಡಿ BH ಇಂಟ್ರೆಕ್ಷನ್ ನಾ ಅಂತರೂ ಸದ್ಯ ಮಟ್ಟಿಗೆ ಜ್ವರ ಬಂದದಕ್ಕೆ ಅವೆರಡು ಟೂಬ 2 ml ಮಾಡಿ ಇಂಟ್ರೆಕ್ಷನ್ 5 ml ಕುಡಿಸ್ತೀನಿ. ರಿಸಲ್ಟ್ ಚಲೋ ಅನ್ಸ್ಯಾವ ನನಗೆ. ನೀವು ಯಾವಾಗ ಮಾಡ್ತೀರಿ ಹಂಗೆ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ. ಆ ಕರ್ಗಿಗೆ ಒಂದು ಸೂಜಿ ಮಾಡಿ ಮುಂದೆ ಬಂದು ನೋಡೋತ್ತಿಗೆ ಮತ್ತೊಂದು ಕರ್ಗಿಗೆ ಮಗುನಾಗಿತ್ತು. ಮೊದಲ ಮೊನ್ನೆ ಜ್ವರಕ್ಕಾದ ಮೆತ್ತಗಾಗಿ ಆರಾಮಾಗಿತ್ತು. ಮತ್ತು ಮ್ಯಾಗ ಅದಕ್ಕೆ ಮಗುನ ಬೇರೆ ಆಗೈತಿ. ಈಗ ಪಾಪ ಅಂತೇಳಿ ನಾ ಸೂಜಿ ಮಾಡಕ್ಕೆ ಹೋದ್ರೆ ಒದ್ದಾಡಾಗೈತೆ. ಒದ್ದಾಡ್ತೈತಿ ಅಂತಂದೇಳಿ ಬಿಡಕ್ಕೆ ಬರೋದಿಲ್ಲಲ್ಲ. ಮತ್ತು ಹಿಂಗೊಟ್ಟು ಮಾಡಿ ಹಿಡ್ಕೊಂಡು ಸೂಜಿ ಅಷ್ಟು ಮಾಡಿದೆ. ಅದಕ್ಕೆ ಸೂಜಿ ಮಾಡಿ ಈ ಕಡೆ ತಿರುಗಿ ನೋಡೋತ್ತಿಗೆ ನಮ್ಮ ಆಡೊಂದು ಬಲೆ ಸಿಕ್ಕೊಂಡಿತ್ತು ರೀ. ಬೆಳಕು ಕರೆಯತ್ತಿಗೆ ಇವತ್ತರದೊಂದು ದೊಡ್ಡ ತಿಂಡ್ರಿ ಬಲಿ ಜಿಗ್ಯಾಕೆ ಹೋಕ್ಕವು. ಜಿಗ್ಯಾಗ ಹಾಕೋದು ಬಲಿಯಾಗ ಸಿಕ್ಕೊಂತವು. ಹಿಂಗೊಟ್ಟು ಮಾಡಿ ಅದು ನೋಡಿ ತೆಗೆದು ಮುಂದೆ ಬರುತ್ತೆ. ಮತ್ತೆ 2 ಸಿಕ್ಕೊಂಡಿದ್ವು. ಅವತ್ತು ನೋಡಿ ತೆಗೆದೆ. ಕುರಿಯಾನು ಸಬರಿ ಮಾಡಿ ಹಾಲು ಪಿಲ್ ಹಿಂಡ್ಕೊಂಡ ಹಂಗೆ ಇದ್ದಳು ಮರುಗಳು ಬೆರೆಸ್ಕೊಂಡ ಹೋಗಿ ಅವತ್ತು ಬಲಿಯಾಗ ಹಾಕಿ ಊಟ ಮಾಡ್ಕೊತ ಕುಂತಿದ್ವಿ. ಅಷ್ಟ್ರಾಗ ಮಂಗ್ಯ ಒಂದು ನಮ್ಮನ್ನ ನೋಡ್ಕೊತ ಮ್ಯಾಗ ಗಿಡದಾಗಿ ಏರಿ ಕುಂತಿತ್ತು. ಅದಕ್ಕೆ ನಾನು ನಮ್ಮ ಅವ್ವ ಮಾಡಿದ ಒಂದು ಬಿಸಿ ರೊಟ್ಟಿ ತೊಗೊಂಡೆ ಹಂಗೆ ಬರ ಹೋಗಿ ಅಲ್ಲೊಂದು ಗಿಡದ ಬಡ್ಡಿಯಾಗಿಟ್ಟೆ. ಅದನ್ನೆಲ್ಲ ಆ ಕಡೆ ನೋಡ್ಕೊತ ಸರ್ ನಂಗೆ ಇಳಿದ ನಂಗೆ ಬಾಯಿಗೆ ಹಿಡ್ಕೊಂಡು ಮ್ಯಾಗೇರಿ ಒಂದು ಅಡ್ಕೆ ಹರಿಯಾಗಿ ಕೂತ್ಕೊಂಡು ಆರಾಮ್ ತಿನ್ನಾಗತ್ತೆ ಬಿಡ್ತದ. ನಾನು ಮಂಗ್ಯನ ಗುಟ್ಟಾಗ ಆಟಾಡ್ಕೊತ ಇಲ್ಲಿ ವಿಡಿಯೋ ಮಾಡ್ಕೊತ ನಿಂತ್ಕೊಂಡೀನಿ. ನಮ್ಮ ತಮ್ಮ ಎಲ್ಲ ಕುರಿ ಹಬ್ಸ್ಕೊಂಡು ಹೋಗೇ ಬಿಟ್ಟಿದ್ರು. ನಾ ಕುರಿ ತಾಕ ಬರೋತ್ತಿಗೆ ಕುರಿ ಎದ್ದಲ್ಲ ಅಲ್ಲಿ ಹೋಗಿದ್ದು. ಇನ್ನೇನು ಮಾಡೋದಂದ ಬಡ ಬಲಿ ಬಿಚ್ಚಕ್ಕೆ ಸ್ಟಾರ್ಟ್ ಮಾಡಿದೆ.
ಇವತ್ತಿನ ವ್ಲಾಗ ಇಲ್ಲಿಗೆ ಮುಗೀತ್ರಿ. ಮುಂದಿನ ವಿಡಿಯೋದಾಗ ಮತ್ತೆ ಮುಂದೆ ಸಿಗೋಣ. ಬಾಯ್.